ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಂದ್ಬಿಟ್ಟು ಮೂಂಗ್ ದಾಲ್ ಕಚೋರಿ ಮಾಡ್ತಾ ಇದ್ದೀನಿ. ಸೊ ಇದು ಹೆಸರು ಬೇಳೆಯಿಂದ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಒಳಗಡೆ ಹೆಸರು ಬೇಳೆಯಿಂದ ಮಾಡಿರ್ತೀರಲ್ವ. ಆಲ್ರೆಡಿ ನಾನು ಆಲೂಗಡ್ಡೆದು ಮಾಡಿ ತೋರಿಸಿದ್ದೀನಿ. ಇದು ಹೆಸರು ಬೇಳೆದು ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಆಗಿ ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ಚೆನ್ನಾಗಿ 2 ಸರಿ ತೊಳೆದು 2 ಅವರ್ ಇದನ್ನು ನಾನು ನೀರಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ 2 ಭಾಗ ಆಗಬೇಕು ಬೇಳೆ. ಮಿನಿಮಮ್ ಅದು 2 ಅವರ್ ನೆನೆ ಹಾಕಿ ಚೆನ್ನಾಗಿ 2 ಸರಿ ತೊಳೀರಿ. ಹಾಗೆ ಇಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೆಗೆದಿಟ್ಟಿದ್ದೀನಿ. ಮೈದಾ ಬದಲು ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೊಬೋದು. ಮತ್ತು 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಬೋಂಡ ಬಜ್ಜಿಗೆ ಯೂಸ್ ಮಾಡುತ್ತಾರಲ್ಲ ಅದು. ಆಮ್ಚೂರ್ ಪೌಡರ್ 1 ಟೀ ಸ್ಪೂನು. ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು 1 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಧನಿಯಾ 1 ಟೀ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಧನಿಯಾ ಕಾಳಿದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ. ಹಾಗೆ ಇಲ್ಲಿ ನಾನು ಜೀರಿಗೆ 1/2 ಟೀ ಸ್ಪೂನು, ಸೋಂಪು ಕಾಳು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, 2 ಟೇಬಲ್ ಸ್ಪೂನ್ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಬೌಲ್ಗೆ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ತುಪ್ಪ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅದಕ್ಕೋಸ್ಕರ ಮುಂಚೆನೇ ನಾನು ಒಂದು 20 ನಿಮಿಷ ನೆನೆಸಿಟ್ಟಿದ್ದೀನಿ. ಸೊ ವಿಡಿಯೋ ಲೆಂತ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಈಗ ಕಚೋರಿಗೆ ಮಸಾಲೆ ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ, ಸೋಂಪು ಕಾಳು, ಧನಿಯಾ ಹಾಕಿ ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ. ನಾರ್ಮಲ್ ಸ್ವಲ್ಪ ತರ್ತರಿ ಆದರೆ ಸಾಕು. ನೀವು ಬೇಕಂದರೆ ಕುಟಾಣಿನಲ್ಲಿ ಕುಟ್ಕೊಬೋದು. ಇದು ಹಾಕಿದ್ರೆ ನಿಮಗೆ ಕಚೋರಿ ಅನ್ನೋ ಟೇಸ್ಟ್ ಸಿಗೋದು. ನೀವು ಇಷ್ಟಪಡಲ್ಲ ಅಂದರೆ ನಾರ್ಮಲ್ ಜೀರಿಗೆ ಪುಡಿ ಮತ್ತು ಸೋಂಪು ಕಾಳು ಆ ಥರ ಹಾಕ್ಕೊಬೋದು. ಈಗ ಇದಕ್ಕೆ ನಾನು ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ. ಹೆಸರು ಬೇಳೆಯಲ್ಲಿ ನೀರಿನಂಶ ಇರಬಾರ್ದು. ಸೊ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಒಂದು 3 ಸರಿ ಆನ್ ಮಾಡಿ ಆಫ್ ಮಾಡಿ, ಆನ್ ಮಾಡಿ ಆಫ್ ಮಾಡ್ಕೊತೀನಿ. ಇದು ಪೇಸ್ಟ್ ಆಗಿಬಿಡುತ್ತೆ ಬೇಗನೆ. ಪೇಸ್ಟ್ ಆಗಕ್ಕೆ ಬಿಡಬಾರ್ದು. ಜಸ್ಟ್ ಒಂದು 3 ಸರಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ. ಜಸ್ಟ್ ಇದು ತರ್ತರಿಯಾಗಿ ಅಂದರೆ 2 ಭಾಗ ಆಗಬೇಕಷ್ಟೇ. ಯಾಕಂದರೆ ಈ ಥರ ಮಾಡೋದ್ರಿಂದ ಸ್ಟಫಿಂಗ್ ಅನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಅದು ಸಪ್ರೇಟ್ ಆಯಿತು, ಅದು ಮಾಡಿದ್ದಾಯಿತು. ಈಗ ಒಂದು ಕಡಾಯಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ತರ್ತರಿಯಾಗಿ ಪೌಡ್ರ್ ಮಾಡಿರುವಂಥ ಜೀರಿಗೆ, ಸೋಂಪು ಕಾಳು ಮತ್ತು ಧನಿಯಾ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ. ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಸೀದೋಗುತ್ತೆ, ಆ ಒರಿಜಿನಲ್ ಟೇಸ್ಟ್ ಸಿಗೋಲ್ಲ ನಿಮಗೆ. ಇದಕ್ಕೆ ಖಾರದ ಪುಡಿನೂ ಮತ್ತು ಗರಂ ಮಸಾಲ ಹಾಕ್ಕೊತ ಇದ್ದೀನಿ. ಇದೊಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಅದು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತ ಇದ್ದೀನಿ. ಇದು ಕಡಲೆ ಹಿಟ್ಟು ಹಾಕೋವಾಗೂ ಅಷ್ಟೇ ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ, ಸೀದೋಗಬಾರ್ದು. ಇದನ್ನು ಕಡಲೆ ಹಿಟ್ಟು ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾರ್ಮಲ್ ಬೋಂಡ ಬಜ್ಜಿಗೆ ಯೂಸ್ ಮಾಡ್ತೀರಲ್ವ ಅದೇ ಕಡಲೆ ಹಿಟ್ಟು. ಈಗ ಇದನ್ನು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊತೀನಿ. ಬೇಕಂದರೆ ಇದಕ್ಕೆ ನೀವು ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಬೋದು. ಆದರೆ ಇದು ಮೂಂಗ್ ದಾಲ್ ಕಚೋರಿ ಆಗಿರೋದ್ರಿಂದ ಬೇರೆ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಹೆಸರುಬೇಳೆನ ನಾನು ತರ್ತರಿಯಾಗಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿದ್ನಲ್ವ, ಅಂದರೆ ಪೇಸ್ಟ್ ಮಾಡಿದ್ನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನುಣ್ಣಗೆ ಪೇಸ್ಟ್ ಆಗಬಾರ್ದು, ಒಂದು 2 ಭಾಗ ಹಾಕಬೇಕು. ಅದಕ್ಕೋಸ್ಕರ ಹೇಳಿದ್ದು. ಮಿಕ್ಸಿಗೆ ಹಾಕೋವಾಗ ಒಂದು 2 ಸರಿ ಆನ್ ಮಾಡಿ ಆಫ್ ಮಾಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ. ಇದು ಯಾವ ರೀತಿ ಫ್ರೈ ಮಾಡಬೇಕಂದ್ರೆ, ಇವಾಗ ನೀವು ಫ್ರೈ ಮಾಡುವಾಗ ಅದು ಮುದ್ದೆ ಥರ ಇದೆ. ಮಾಡ್ತಾ ಅದು ಉದುರಾಗಿ ಬರಬೇಕು, ಒಂಥರ ಪಲ್ಯ ಥರ ಪೌಡ್ರ್ ಥರ ಬರಬೇಕು. ಆ ಥರ ಮಾಡ್ಕೊಳ್ಳಿ. ಮಿನಿಮಮ್ ಆದರೆ ಒಂದು 3 ನಿಮಿಷ ಆದರೂ ಟೈಮ್ ತಗೊಳುತ್ತೆ. ಈಗ ಇದು ಮಧ್ಯದಲ್ಲಿ ನಾನು ಫ್ರೈ ಮಾಡುವಾಗಲೇ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಆಮ್ಚೂರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಆಮ್ಚೂರ್ ಪೌಡರ್ ಅಂದರೆ ಮಾವಿನಕಾಯಿನ ಪೌಡ್ರ್. ಇದು ಅಂಗಡಿಗಳಲ್ಲಿ ಸಿಗುತ್ತೆ. ನಿಮಗೆ ಸಿಕ್ಕಿಲ್ಲ ಅಂದರೆ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಇಳಿಸೋ ಟೈಮಲ್ಲಿ ನಿಂಬೆ ರಸ ಹಾಕ್ಕೊಳ್ಳಿ, ಅಥವಾ ಚಾಟ್ ಮಸಾಲ ಇದ್ದರೆ ಅದು ಕೂಡ ಹಾಕ್ಕೊಬೋದು. ಈಗ ನೋಡ್ತಾ ಇರ್ಬೋದು ಸ್ಟಫಿಂಗ್ ರೆಡಿಯಾಗಿದೆ. ನಾನು ಹೇಳ್ದಂಗೆ ಇದು ಉದುರಾಗಿ ಬಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಇಳಿಸ್ಕೊತೀನಿ. ಈ ಸ್ಟಫಿಂಗ್ ಏನಂದ್ರೆ ಸ್ವಲ್ಪ ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಕಚೋರಿ ಮಾಡೋದು ನೋಡೋಣ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಕಚೋರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ನಾನು ಮೈದಾ ಹಿಟ್ಟು ಒಂದು 20 ನಿಮಿಷ ಮುಂಚೆನೇ ಕಲಸಿಟ್ಟಿದ್ದೀನಿ. ಕಚೋರಿಗಳು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಬೇರೆ ಮೈದಾ ಹಿಟ್ಟೇ ಯೂಸ್ ಮಾಡೋದು. ನೀವು ಮೈದಾ ತಿನ್ನಲ್ಲ ಅಂದರೆ ಗೋಧಿನಲ್ಲಿ ಮಾಡಿ, ಅದು ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ಇವಾಗ ಮೈದಾದಲ್ಲಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನಿಮಗೆ ಪೂರಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಹಿಟ್ಟು ತಗೊಂಡು ಲಟ್ಟಿಸ್ಕೊಳ್ಳಿ. ಚಪಾತಿಗಿಂತ ಸ್ವಲ್ಪ ಚಿಕ್ಕದು, ಪೂರಿಗಿಂತ ಸ್ವಲ್ಪ ದೊಡ್ಡದು. ಆ ಉಂಡೆ ಸ್ವಲ್ಪ ದಪ್ಪಕ್ಕೆ ತಗೊಳ್ಳಿ. ಈಗ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ನಾರ್ಮಲ್ ಪೂರಿಗೆ ಯಾವ ಸೈಜಿಗೆ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ. ತೀರಾ ತೆಳ್ಳಗೆ ಮಾಡಬಾರ್ದು. ತೆಳ್ಳಗೆ ಮಾಡಿದ್ರೆ ಆ ಸ್ಟಫಿಂಗ್ ಅನ್ನೋದು ಹಾಕಿದ ತಕ್ಷಣ ಅದು ಕಿತ್ಕೊಂಡ್ಬಂದ್ಬಿಡುತ್ತೆ. ಇದನ್ನು ದಪ್ಪಕ್ಕೆ ಲಟ್ಟಿಸ್ಕೊಬೇಕು.
ಯಾಕಂದರೆ ಇದನ್ನು ಎಣ್ಣೆಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ತೀರ, ಆವಾಗ ಕ್ರಿಸ್ಪಿ ಅನ್ನೋದು ಈಸಿಯಾಗಿ ಬಂದ್ಬಿಡುತ್ತೆ. ಮೈದಾ ಹಿಟ್ಟು ಕಲಸೋವಾಗ ತುಪ್ಪ ಹಾಕಲೇಬೇಕು. ನಿಮಗೆ ತುಪ್ಪ ಇಷ್ಟಪಡಲ್ಲ ಅಂದರೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ, ಅದೇ ತುಪ್ಪ ಹಾಕಿದ್ರೆ ನಿಮಗೆ ಆ ಟೇಸ್ಟ್ ಅನ್ನೋದು ಈಸಿಯಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಈಗ ಇದನ್ನು ಸ್ಟಫಿಂಗ್ ಮಾಡಿದ್ಮೇಲೆ ಜಸ್ಟ್ ಒಂದೇ ಒಂದು ಸರಿ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪೂರ್ತಿ ಅದು ಸ್ಟಫಿಂಗ್ ಅನ್ನೋದು ಪೂರ್ತಿ ರೌಂಡಲ್ಲೂ ಇರುತ್ತೆ, ಶೇಪಲ್ಲೂ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಮೀಡಿಯಮ್ ಹೀಟಲ್ಲೇ ಇರಲಿ, ಐ ಫ್ಲೇಮಲ್ಲಿ ಬೇಡ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಕಲರ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇದನ್ನು ಕಡಿಮೆ ಉರಿ ಇಟ್ಕೊಂಡು ಮಿನಿಮಮ್ ಆದರೂ ಒಂದು 3-4 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ. ಈಗ ನಿಧಾನಕ್ಕೆ ಬೇಯಿಸ್ಕೊಳ್ಳೋದು. ಇದು ತುಂಬ ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬಾರ್ದು ಇದನ್ನು, ಯಾಕಂದರೆ ಒಳಗಡೆ ಸ್ಟಫಿಂಗ್ ಅನ್ನೋದು ಮಾಡಿರ್ತೀರಲ್ವ, ಮೇಲೆ ಬೇಗನೆ ಕಲರ್ ಬಂದರೆ ಒಳಗಡೆ ಹಸಿ ಹಸಿಯಾಗಿದ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ನಿಧಾನಕ್ಕೆ ಬೇಯಿಸೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ ಮೇಲೆ ಹಾಕಿರೋವಂಥ ಮೈದಾ ಹಿಟ್ಟು ಲೇಯರ್ ಏನಿದೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇದನ್ನು ಹಾಗೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಅಥವಾ ಚಾಟ್ ಥರನೂ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡ್ತಾ ಇರ್ಬೋದು ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನು ನಾನು ಒಂದು ಟಿಶ್ಯೂ ಪೇಪರ್ ಬೌಲಲ್ಲಿ ಹಾಕ್ಕೊತೀನಿ, ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ. ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ನಾನು ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇದನ್ನು ಚಾಟ್ ಥರ ಮಾಡ್ಕೊಂಡು ತಿನ್ನಬೇಕಂದ್ರೆ ಸ್ವೀಟ್ ಚಟ್ನಿ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ ಆಲ್ರೆಡಿ ತೋರಿಸಿದ್ದೀನಿ. ಅದನ್ನು ನೀವು ಯೂಸ್ ಮಾಡಿಕೊಂಡು ಇದ್ರ ಮೇಲೆ ಕೊತ್ತಂಬರಿ, ಈರುಳ್ಳಿ ಹಾಕ್ಕೊಂಡು ತಿನ್ಬೋದು, ಅದು ಸೂಪರಾಗಿರುತ್ತೆ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಮೂಂಗ್ ದಾಲ್ ಕಚೋರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.